ಇವರ ಕಾಂಬಿನೇಷನ್ ಅಲ್ಲಿ ಬಂದಂತಹ ಎಲ್ಲಾ ಸಿನಿಮಾದಲ್ಲೂ ಗಣೇಶ್ ಅವರ ಕ್ಯಾರೆಕ್ಟರ್ ಆಲ್ಮೋಸ್ಟ್ ಒಂದೇ ತರ ಇರುತ್ತೆ. ಅಂದ್ರೆ ಸಿನಿಮಾ ಸ್ಟಾರ್ಟ್ ಆದಾಗ ಗಣೇಶ್ ಅವರು ಜಾವಿಯಲ್ ಆಗಿ ಯಾವ ವಿಷಯಕ್ಕೂ ತಲೆ ಕೆಡಿಸ್ಕೊಳ್ದಲೆ ಗೋ ವಿತ್ ದ ಫ್ಲೋ ಅನ್ನೋ ತರ ಇರ್ತಾರೆ. ಅಂಡ್ ಅವರು ಮಾಡೋ ತರ್ಲೆ, ಬೇರೆ ಕ್ಯಾರೆಕ್ಟರ್ಗಳ ಮೇಲೆ ಮಾಡೋ ಸಟೈರ್, ಈ ಎಲ್ಲ ಎಲಿಮೆಂಟ್ಸ್ ಇಂದ ಜನ ಆ ಕ್ಯಾರೆಕ್ಟರ್ನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಇಂಥ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿ ಸಿನಿಮಾ ಎಂಡ್ ಅಲ್ಲಿ ಇವರನ್ನ ಅಳಿಸ್ತಾರೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ಇವರಿಬ್ರು ಸೇರಿ ಮಾಡಿರೋ ಎಲ್ಲಾ ಫಿಲ್ಮಲ್ಲೂ ಗಣೇಶ್ ಅವರದ್ದು ಒಂದು ಎಮೋಷನಲ್ ಕ್ರೈಯಿಂಗ್ ಸೀನ್ ಸಿನಿಮಾ ಎಂಡ್ ಅಲ್ಲಿ ಇದ್ದೇ ಇರುತ್ತೆ. ಹೀಗೆ ಮಾಡೋದ್ರಿಂದ ಜನ ಆ ಕ್ಯಾರೆಕ್ಟರ್ಗೋಸ್ಕರ ಫೀಲ್ ಮಾಡ್ತಾರೆ. ಥಿಯೇಟ್ರಿಂದ ಜನ ಎದ್ದು ಬರುವಾಗ ನಂದಿನಿ ಪ್ರೀತಮ್ಗೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಳ್ತಾರೆ. ಆ ಎಮೋಷನ್ನ ಕ್ಯಾರಿ ಮಾಡ್ತಾರೆ. ಅಂಡ್ ಹೀಗೆ ಆಗಿದ್ದಕ್ಕೆ ಮುಂಗಾರು ಮಳೆ ಸಿನಿಮಾ ಅಷ್ಟು ದೊಡ್ಡ ಹಿಟ್ ಆಗಿತ್ತು. ಇವರ ಸಿನಿಮಾಗಳಲ್ಲಿ ನೀವು ಅಬ್ಸರ್ವ್ ಮಾಡಿ, ಗಣೇಶ್ ಅವರ ಅಪ್ಪ ಎಲ್ಲಾ ಸಿನಿಮಾದಲ್ಲೂ ಯಾವ್ದಾದ್ರು ವಿಷಯ ಇಟ್ಕೊಂಡು ಬೈತಾನೆ ಇರ್ತಾರೆ. ಹೀಗೆ ಮಾಡೋದ್ರಿಂದ ಇದೊಂದು ರಿಲೇಟಬಲ್ ಕ್ಯಾರೆಕ್ಟರ್ ಆಗ್ಬಿಡುತ್ತೆ. ದಿನ ನಾವು ನೋಡ್ತಾ ಇರೋ ಅಕ್ಕಪಕ್ಕದ ಮನೆಯ ಹುಡುಗನ ತರ ಗಣೇಶ್ ಅವರು ಕಾಣಿಸಕ್ ಶುರು ಆಗ್ತಾರೆ. ಅಂಡ್ ಈ ತರ ಕ್ಯಾರೆಕ್ಟರ್ ಬರೆಯೋದ್ರಿಂದ ಜನಗಳು ಈಸಿಯಾಗಿ ಕನೆಕ್ಟ್ ಆಗ್ತಾರೆ.